ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನು ಹೇಗೆ? ಯಾರು ಯಜಮಾನ್ರೆ? ಅವನೇ ನನ್ನ ತಮ್ಮ ಧನಂಜಯ. ನನ್ನೇ ಯಾರು ಅಂತ ಕೇಳ್ತಾ ಇದ್ದಾನೆ. ಅವನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಒಳ್ಳೆಯವ್ರೆ ಯಜಮಾನ್ರೆ. ಒಳ್ಳೆಯವನ ಇಲ್ಲ ಒಳ್ಳೆಯವನ ಥರನ? ನನ್ನ ಪೇಷನ್ಸ್ ಡ್ರಾಪ್ ಆಗ್ತಾ ಇದೆ. ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಯಾವುದೋ ಪ್ರಾಣಿ ಇರಬೇಕು. ನೀನು ಎಂಥ ಖತರ್ನಾಕ್ ದರಿಂದ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ನನಗೆ ನನ್ನ ಮನೆಯವ್ರಿಗೆ ಯಾವ ಪ್ರಾಬ್ಲಮ್ ಆಗಬಾರ್ದು ಅಂತ ಇನ್ನು ಆಚೆ ಕಳಿಸಿದ್ದೆ. ನಾನು ಇಲ್ಲದೆ ಇರೋದನ್ನ ನೋಡಿ ಮತ್ತೆ ರಾಜ್ಯಭಾರ ಮಾಡಕ್ಕೆ ಬಂದಿದೆಯಾ? ಇಂಥ ಮಾತುಗಳೆಲ್ಲ ಬೇಡ. ನೀನು ದಿಗ್ವಿಜಯ ಅಲ್ಲ ಅಂತ ನನಗೆ ಗೊತ್ತು. ಓಹೋ, ಗೊತ್ತಾಗೋಯ್ತಾ? ಸರಿ, ಹಾಗಿದ್ರೆ ಯಾಕೆ ತಡ? ಮನೆಯವ್ರಿಗೆ ಹೇಳೋಣ. ಬಾ ಬಾ. ಸರಿ, ಹಾಗಾದರೆ ನೀನು ದಿಗ್ವಿಜಯನ ಕರ್ಕೊಂಡು ಬಾ, ಕೂತ್ ಮಾತಾಡೋಣ. ಆಗಲ್ಲ ಅಲ್ವಾ? ಆಗಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡಿರಬೇಕು. ಮತ್ತೆ ಬಾಲ ಬಿಚ್ಚಿದ್ರೆ ನಾನು ಬಾಲ ಕತ್ತರಿಸಲ್ಲ, ಕುತ್ತಿಗೆನೆ ಕತ್ತರಿಸ್ತೀನಿ. ಔಟ್, ಗೆಟ್ ಔಟ್. ಎಂತ ಕೆಲಸ ಮಾಡಿದೆ ಶೇಷನಾಗ? ನಿನ್ನ ದುಡುಕ್ತನದಿಂದ ನಮ್ಮೆಲ್ಲ ಆಸೆ, ಕನಸು, ಭವಿಷ್ಯ ಎಲ್ಲ ನಾಶ ಆಗೋಗ್ತಾ ಇದೆ. ಈ ದುಡುಕ್ತನದಿಂದ ತಾನೇ ನೀನ್ ಶಿಲೆ ಆಗಿದ್ದು ನಾನು ನಿನಗೋಸ್ಕರ 106 ವರ್ಷ ತಪಸ್ ಮಾಡಿದ್ದು. ಒಂದು ಸಲ ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಿದ್ಯಲ್ಲ ಶೇಷನಾಗ. ಈ ಮದ್ವೆ ನಿಂತೋದ್ರೆ ಅದರಿಂದ ಸಿಗೋ ಫಲ ಎಷ್ಟು ಘೋರ ಇರುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು ಶೇಷನಾಗ? ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಂದು ಮಯೂರ್ಗೂ ನಡೆಯೋ ಮದ್ವೆ, ನಿಂತ ಹೋಗೋ ಮದ್ವೆ ಅಲ್ಲ. ಯಾರಿಂದನೂ ತಡಿಯಕ್ ಸಾಧ್ಯ ಆಗದೆ ಇರೋ ಮದ್ವೆ. ಅದನ್ನ ನೀನು ಗಟ್ಟಿಯಾಗಿ ನಿಂತು ಹೇಳಿದ ತಕ್ಷಣ ನೀನು ಅನ್ಕೊಂಡಂಗ ಆಗಲ್ಲ ಶೇಷನಾಗ. ಇಲ್ಲ ಮೋಹಿನಿ, ನನ್ನ ಮಯೂರಿಯ ಮದ್ವೆಗೆ ಜಗತ್ತಲ್ಲಿ ಯಾರ ಅಪ್ಪನೇನು ಬೇಕಾಗಿಲ್ಲ. ಅವಳೊಬ್ಳು ಒಪ್ಪಿದಾಳೆ, ಅದು ಸಾಕು ನನಗೆ. ಅದು ಅವಳ ನಿರ್ಧಾರ, ಅದು ನಿನ್ನ ನಿರ್ಧಾರ ಅಲ್ಲ ಶೇಷನಾಗ. ಅವಳ ನಿರ್ಧಾರನೂ ಅದೇ. ಅವಳು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಸಾಯಿ ಅಂದ್ರೆ ಸತ್ ಹೋಗೋಷ್ಟು ಪ್ರೀತಿಸ್ತಾ ಇದ್ದಾಳೆ. ನಮ್ಗೆ ಬೇಕಾಗಿರೋದು ನೀನು ಸಾಯಿ ಅಂದ್ರೆ ಸಾಯೋ ಪ್ರೀತಿ ಅಲ್ಲ, ನೀನು ಮದ್ವೆ ಆಗು ಅಂದ್ರೆ ಆಗೋ ಪ್ರೀತಿ. ಅವಳಿಗೇನಾದ್ರೂ ನಿನ್ ಬಗ್ಗೆ ಗೊತ್ತಾಗಿ ನಿನ್ನ ಮದ್ವೆ ಆಗಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅವಳಿಗೆ ನನ್ನನ್ನು ಬಿಟ್ರೆ ಈ ಜಗತ್ತಲ್ಲಿ ಬೇರೇನೂ ಇಲ್ಲ. ಅಂದ್ರೆ ಅವಳು ನಿನ್ನ ಮದ್ವೆ ಆಗ್ತಾಳ? ಖಂಡಿತ ಆಗ್ತಾಳೆ. ನನಗ್ ನಂಬಿಕೆ ಇಲ್ಲ ಶೇಷನಾಗ. ಹಾಗಾದ್ರೆ ನೀನೇ ಬಂದು ಅವಳ ನಿರ್ಧಾರನ ಕೇಳು. ನಾನಂದ್ರೆ ಜೀವ, ನಾನಂದ್ರೆ ಪ್ರಾಣ ಅಂತ ಅವಳ ನಿರ್ಧಾರನ ಅವಳ ಬಾಯಲ್ಲೇ ಕೇಳು. ಹಾಗೊಂದ್ ವೇಳೆ ನೀನ್ ಹೇಳೋದೇ ನಿಜ ಆದ್ರೆ ನಾವಿನ್ನು ತಡ ಮಾಡೋದ್ ಬೇಡ ಶೇಷ. ಆ ಅಭಯೋಗಿ ಶಿವಾನಿ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾವೊಂದು ದೊಡ್ಡ ನಿರ್ಧಾರ ತಗೊಳ್ಳೇಬೇಕು. ನಿಮ್ಮಿಬ್ರು ಮದ್ವೆ ನಡಿಲೇಬೇಕು. ನಡಿ ಮಯೂರಿ ಹತ್ರ ಹೋಗೋಣ. ಯಾಕೋ ಹಾಗೆ ನಿಂತ್ಕೊಂಬಿಟ್ಟೆ? ನಿನಗೂ ನಾನಲ್ಲ ಅನ್ನೋದು ಡೌಟಾ? ಹಾಗಲ್ಲ, ಅದು ನೀನು ನಿಂತಿರೋದು ನೋಡಿದ್ರೆ ದುಡ್ಬೇಕು ಅಂತ ಮುಜುಗರದಿಂದ ನಿಂತ್ಕೊತಾ ಇದೆಯಲ್ಲ, ಅದು ನೆನಪಿಗೆ ಬರುತ್ತೆ. ನಿನ್ನ ಮಗಳಲ್ಲಿ ಊರಲ್ಲ ಇದ್ದಾಳ?
ಓ ಆಗಲೇ ಊರಲ್ಲೇ ಇದ್ದಾಳೆ ಅಂತ ಹೇಳಿದೆಯಲ್ಲ, ಹುಷಾರಾಗಿದ್ದಾಳ? ಹಾಂ. ನಿನ್ನ ಜಮೀನಿಗೆ ಯಾರೋ ಬೇಲಿ ಹಾಕಕ್ಕೆ ಬಂದಿದ್ರಲ್ಲ, ನಾನು ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದೆ. ಅದೆಲ್ಲ ಏನಾಯಿತು? ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಹಾಂ, ಎಲ್ಲ ಸರಿ ಹೋಯಿತು. ಆದರೂ ನಿನ್ನ ಮುಖದಲ್ಲಿ ಒದ್ದಾಟ ಹಾಗೆ ಇದೆಯಲ್ಲ, ಅದು ಸರಿ ಹೋಗೋದು ಯಾವಾಗ? ಅಲ್ಲ, ಅದು ಏನು ಪ್ರಾಬ್ಲಮ್ಮು? ನಾನು ಮನೇಲಿ ಇಲ್ಲದೆ ಇದ್ದಾಗ ದಮಯಂತಿ, ಗೋವಿಂದ ಯಾರಾದರೂ ಏನಾದರೂ ಅಂದ್ರ? ತಪ್ಪಾಗಿ ನಡ್ಸ್ಕೊಂಡ್ರಾ? ಇಲ್ಲ ಇಲ್ಲ. ಮತ್ತು ಯಾಕೋ ಮುಖದಲ್ಲಿ ಬೇಸರ ಇದೆ? ಬೇಸರ ಏನಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಷ್ಟೇ. ನನಗೂ ತುಂಬ ಮಾತಾಡಬೇಕು ಅಂತ ಆಸೆ ನಂದೀಶ, ಆದರೆ ಇದು ಸಮಯ ಅಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ನಾನು ಮನೆಯಿಂದ ಆಚೆ ಇದ್ದರೂ ಯಾಕೆ ನೆಮ್ಮದಿಯಾಗಿದ್ದೆ ಗೊತ್ತಾ? ನೀನು ನಮ್ಮ ಮನೇಲಿದೆಯಾ ಅಂತ. ನೀನು ಮನೇಲಿದ್ದರೆ ನನಗೆ ಧೈರ್ಯ ಕಣ. ಪ್ರಪಂಚದಲ್ಲಿ ಏನು ಬೇಕಾದರೂ ಬದಲಾಗ್ಬೋದು, ನಿನ್ನಿಷ್ಟೇ ಒಂದು ಬಿಟ್ಟು. ನಾನು ಮನೆಗೆ ಬಂದಾಗ ಎಲ್ಲರ ಕಣ್ಣಲ್ಲೂ ಸಂಶಯ ಇತ್ತು, ಪ್ರಶ್ನೆ ಇತ್ತು. ಆದರೆ ನಿನ್ನ ಕಣ್ಣಲ್ಲಿ ಮಾತ್ರ ನನಗೆ ಸಂತೋಷ ಕಾಣಿಸ್ತಾ ಇತ್ತು. ನಂದೀಶ, ನೀನು ಅಂದರೆ ನನಗೆ ಹೆಮ್ಮೆ ಕಣೋ. ಯಜಮಾನ್ರೆ, ನೀನು ಸ್ನೇಹಿತ ಕಣೋ, ಇದೇಲಿರ್ಬೇಕಾದವನು, ಕಾಲತ್ರ ಅಲ್ಲ. ಏನಾಗ್ತಾ ಇದೆ ಅಲ್ಲಿ? ಸತ್ತೆ ಹೋದ ಅನ್ಕೊಂಡಿದ್ದ ದಿಗ್ವಿಜಯ ಧನಂಜಯನ ವೇಷದಲ್ಲಿರೋದು ನಾನೇ ಖಚಿತಪಡಿಸ್ಕೊಂಡಿದ್ದೀನಿ. ಹಾಗಾದ್ರೆ ಈಗ ಬಂದಿರೋನು ಯಾರು? ಮನೀಷ, ಇಲ್ಲಿ ಯಾರೂ ಒಳ್ಳೆಯವರಿಲ್ಲ ಕಣೋ, ನಿನ್ನ ಬಿಟ್ಟು. ಅದಕ್ಕೆ ಪ್ರತಿಯೊಂದು ವಿಷಯನೂ ನಿನ್ನ ಹತ್ರ ಶೇರ್ ಮಾಡ್ಕೋತಾ ಇರೋದು. ಅವನು ಹೇಗೆ? ಯಾರು ಯಜಮಾನ್ರೆ? ಅವನೇ ನನ್ನ ತಮ್ಮ ಧನಂಜಯ. ನನ್ನೇ ಯಾರು ಅಂತ ಕೇಳ್ತಾ ಇದ್ದಾನೆ. ಅವನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಒಳ್ಳೆಯವರೇ ಯಜಮಾನ್ರೆ. ಒಳ್ಳೆಯವನ ಇಲ್ಲ ಒಳ್ಳೆಯವನ ಥರನ? ಒಳ್ಳೆ ಫೋರ್ಸ್ ಕೊಟ್ಟು ಮಾತಾಡ್ತಾ ಇದ್ದಾನೆ. ದೊಡ್ಡ ತಪ್ಪು ಮಾಡಿಬಿಟ್ಟಿಲ್ಲ. ಅಟ್ಲೀಸ್ಟ್ ನಂದೀಶ್ನ ಹತ್ರ ಆದರೂ ನಾನೇ ದಿಗ್ವಿಜಯ ಅನ್ನೋ ಸತ್ಯ ಹೇಳಬೇಕಾಗಿತ್ತು. ಹೇಳಿದ್ದಿದ್ರೆ ಇವತ್ತು ಈ ಮನೆಯಲ್ಲಿ ನನಗೊಂದು ಸಪೋರ್ಟಿಂಗ್ ಹ್ಯಾಂಡ್ ಸಿಕ್ಕಿರೋದು. ಹಾಗೆ ಮಾಡದೇ ಇದ್ದಿದ್ದು ದೊಡ್ಡ ತಪ್ಪಾಗ್ಬಿಟ್ಟು. ತಪ್ಪಾಗಬಾರ್ದು ನಂದೀಶ, ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು. ಯಾರೇ ತಪ್ಪು ಮಾಡಿದ್ರು ನಾನು ಅವ್ರನ್ನ ಕ್ಷಮಿಸಲ್ಲ. ಅದರಲ್ಲೂ ನನ್ನ ನಂಬಿಸಿ ಯಾರಾದರೂ ಮೋಸ ಮಾಡಿದ್ರೆ ನಾನು ಜೀವ ಸಹಿತ ಉಳಿಸಲ್ಲ. ಅದು ನಿನಗೆ ಗೊತ್ತು ತಾನೆ? ಗೊತ್ತು ಯಜಮಾನ್ರೆ. ನನಗೊಂಚೂರು ಕೆಲಸ ಇದೆ, ನೀನು ಹೊರಡು. ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಇವನಿಗೆ ನನ್ನ ಮೇಲೆ ಅನುಮಾನ ಬಂದಿದೆಯಾ? ಬಂದಿರೋದು ಯಾರು ಅದನ್ನ ಗುರುಗಳೇ ಹೇಳಬೇಕು. ಅವ್ರ ಹತ್ರ ಯಾರ ಹತ್ರ ಹೋದ್ರೆ ಬಂದಿರೋದು ಯಾರು ಅಂತ ಕಂಡು ಹಿಡಿಯೋಕ್ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ಇದು ಕಂಡು ಹಿಡಿಲೇಬೇಕು. ಸ್ವಾಮಿಗಳೇ, ಸ್ವಾಮಿಗಳೇ,
ಎಲ್ಲಿ ಹೋದ್ರು ಇವರು? ಎಲ್ಲೂ ಕಾಣಿಸ್ತಿಲ್ವಲ್ಲ? ಸ್ವಾಮಿಗಳೇ, ಸ್ವಾಮಿಗಳೇ! ಸ್ವಾಮಿಗಳೇ, ಅದು ಮನುಷ್ಯನ ಮೋಸ ಸಾಯುತ್ತೆ, ಅವನ ಗುಣ ಸಾಯುತ್ತೆ, ಅವನ ವೇಷ ಸಾಯುತ್ತೆ. ಆದರೆ ಅವನ ದ್ವೇಷ ಸಾಯಲ್ಲ. ಮನುಷ್ಯನ ದುರಾಸೆ ಸಾಯಲ್ಲ. ಸ್ವಾಮಿಗಳೇ, ದುರಾಸೆನೂ ಸಾಯೋದಿಲ್ಲ, ದುರಾಸೆ ಹೊತ್ಕೊಂಡು ಬದುಕ್ತಿರೋ ಮನುಷ್ಯನು ಸಾಯೋದಿಲ್ಲ. ಅವನು ದಿಗ್ವಿಜಯ. ದಿಗ್ವಿಜಯ ಪರಮ ಶತ್ರು ದಿಗ್ವಿಜಯ ನಾಗಮಣಿಯನ್ನು ಅಪಹರಿಸಿದ ದಿಗ್ವಿಜಯ. ಅವನು ಪುನಃ ಬಂದನೆಂದು ಹೇಳುತ್ತಿರುವೆ. ನಿನ್ನ ಹಾಗೂ ಆದಿಶೇಷನ ಮಾನವ ರೂಪಿ ತ್ರಿಶೂಲನ ಸಂಹಾರಕ್ಕೆ ಸಾಯಲಿಲ್ಲವೇ? ಅವನ ಕಳೆ ಬರ ಪಾತಾಳ ಗರ್ಭಕ್ಕೆ ಸೇರಲಿಲ್ಲವೇ? ಇಲ್ಲ, ಸತ್ತವನು ಮತ್ತೆ ಬದುಕಿ ಬರಲು ಸಾಧ್ಯವೇ ಇಲ್ಲ. ಆದ್ರೆ ಬಂದಿದ್ದಾನಲ್ಲ ಸ್ವಾಮಿಗಳೇ, ಅವನು ದಿಗ್ವಿಜಯನೇ. ಆವಿಗೆ ಹಲ್ಲಲ್ಲಿ ವಿಷವಾದರೆ ಮನುಷ್ಯನ ದೇಹ ಮನಸ್ಸು ಎರಡರಲ್ಲೂ ವಿಷ. ಆ ಕಾಲಡಿಯಲ್ಲಿ ನಲುಗಿ ಹೋದ ದಿಗ್ವಿಜಯನ ಮರುಹುಟ್ಟಿನ ಹುಟ್ಟಾದರೂ ಏನು? ಭೋಲೆನಾಥ. ಗುರುಗಳೇ, ಗುರುಗಳೇ! ಏನು ಮತ್ತೆ ಆತಂಕನ? ಆತಂಕ ಮಾತ್ರ ಅಲ್ಲ ಗುರುಗಳೇ, ಯಾವತ್ತೂ ಇರಲಾರ್ದಂತ ಅಪಾಯ ಬಂದು ಒಕ್ಕರಿಸಿದೆ. ನೀನು ಯಾವಾಗ ನಾಗಮಣಿ ಹಿಂದೆ ಬಿದ್ದೆಯೋ ಆಗ್ಲೇ ಅಪಾಯ ಬಂದು ಅನ್ನೋದು ನನಗೆ ಗೊತ್ತೇ ಇದೆ. ಈಗ ಬಂದಿರೋ ಅಪಾಯ ಏನು? ಈಗ ಬಂದಿರೋ ಅಪಾಯ ನನ್ನ ರೂಪದಲ್ಲಿ ಬಂದಿದೆ. ಗುರುಗಳೇ, ನನಗೆ ನಾನು ಯಾರು ಅಂತ ಅನುಮಾನ ಶುರುವಾಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಮಂತ್ರವಿದ್ಯೆ, ತಂತ್ರವಿದ್ಯೆ ಇದರಲ್ಲಿ ಸಿಕ್ಕಾಕೊಂಡು ನನ್ನನ್ನು ನಾನೇ ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಅನಿಸ್ತಾ ಇದೆ. ನಿಜವಾಗಿ ಯೋಚನೆ ಮಾಡೋಕ್ಕೂ ಆಗದಿರೋಷ್ಟು ಬ್ಲಾಂಕ್ ಆಗ್ಬಿಟ್ಟಿದ್ದೆ. ದಯವಿಟ್ಟು ಗುರುಗಳೇ, ನೀವೇ ಏನಾದರೂ ದಾರಿ ತೋರಿಸ್ಬೇಕೀಗ. ಬಂದಿರುವ ಸಮಸ್ಯೆ ಏನು ದಿಗ್ವಿಜಯ? ದಿಗ್ವಿಜಯ ಅನ್ನೋದೇ ಬಂದಿರೋ ಸಮಸ್ಯೆ ಈಗ. ಏನು ಮಾತಿನ ಅರ್ಥ? ಗುರುಗಳೇ, ನನ್ನ ಜಾಗದಲ್ಲಿ ನನ್ನ ಬದಲಿಗೆ ನನ್ನ ರೂಪದಲ್ಲೇ ಇರೋನೊಬ್ಬ ತಾನೇ ದಿಗ್ವಿಜಯ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಹಾಗೆ ಮತ್ತೊಬ್ಬ ದಿಗ್ವಿಜಯ. ಹೌದು, ಮೊದಲು ನೀವ್ ಹೇಳಿ ಗುರುಗಳೇ, ನೀವ್ ಹೇಳಿ. ನಾನು ಯಾರು? ನೀವು ಮಹಾಮಹಿಮ, ಮಹಾಶಕ್ತಿವಂತ. ನೀವು ಹೇಳಬೇಕು, ನಾನು ಯಾರು? ನೀನು ದಿಗ್ವಿಜಯ, ಧನಂಜಯನ ರೂಪದಲ್ಲಿರುವ ದಿಗ್ವಿಜಯ. ಇಷ್ಟಕ್ಕೂ ಯಾಕೆ ಈ ರೀತಿಯ ವಿಚಿತ್ರವಾದ ಪ್ರಶ್ನೆ? ನಾನೇ ಪ್ರಶ್ನೆ, ನನ್ನ ರೂಪನೇ ಪ್ರಶ್ನೆ ಆಗಿದೆ ಗುರುಗಳೇ. ನಾನು ದಿಗ್ವಿಜಯ, ಇದು ಸತ್ಯ. ಹಾಗಿದ್ರೆ ಮನೆಗೆ ಬಂದಿರೋನು ಯಾರು? ಮನೆಗೆ ಬಂದಿದ್ದ ನಾನು. ಮನೆಗೆ ಬಂದಿರೋದು ಯಾರು? ದಿಗ್ವಿಜಯ ಗುರುಗಳೇ. ಸದಾ ನಾಗಮಣಿಯ ಚಿಂತೆಯಲ್ಲಿರುವ ನಿನಗೆ ಮತಿಭ್ರಮಣೆ ಆಗಿದೆ. ಜ್ವಾಲಮಾಲಿನಿಯ ಗುಂಪಿನಲ್ಲಿ ಸದಾ ಇರೋ ನಿಮಗೆ ಮತಿಭ್ರಮಣೆ ಆಗಿರಬೇಕು. ದಿಗ್ವಿಜಯ ಗುರುಗಳೇ, ಮನೆಗೆ ಬಂದಿರೋನು ನನ್ನ ಗುರುದವನು. ಅವನು ತಾನೇ ದಿಗ್ವಿಜಯ ಅಂತ ಹೇಳ್ತಿದ್ದಾರೆ.
ಹಾಗಾದ್ರೆ ನಾನು ಯಾರು? ಉತ್ತರ ಕೊಡಿ, ಉತ್ತರ ಕೊಡಿ ನನಗೆ. ಗುರುಗಳೇ ಗುರುಗಳೇ ಗುರುಗಳೇ, ಏನು ಏನು ಯಜಮಾನರು ಬಂದಿದ್ದಾರೆ. ಯಾವ ಯಜಮಾನ್? ದಿಗ್ವಿಜಯ ಯಜಮಾನ. ಅರ್ಧ ಸಮಸ್ಯೆ ಕಳೆದೋಯ್ತು ಗುರುಗಳೇ. ನಿಜ ಹೇಳ್ತೀಯ, ದಿಗ್ವಿಜಯ ಮನೆಗೆ ಬಂದ. ಏನ್ ಗುರುಗಳ ನೀವು ಈಗ ಹೇಳ್ತಾ ಇದ್ದೀರಾ? ನೀವೇ ಪೂಜೆ ಮಾಡಿ ಯಜಮಾನರು ಮನೆಗೆ ಬರಂಗ್ ಮಾಡ್ಬಿಟ್ಟು ಈಗ ನೋಡಿದ್ರೆ ನೀವು ಅವನು ಹೇಗೆ ಬಂದ? ಧನಂಜಯನೇ ನಿಜವಾದ ದಿಗ್ವಿಜಯ. ಇದೇ ಸತ್ಯ ಅಂದ್ರೆ ಧನಂಜಯನಿಗೆ ಯಾರಾದರೂ ಸಹಾಯ ಮಾಡಿದ್ದಾರೆ? ಅವನ ಅಸಲಿ ರೂಪ ಕೊಟ್ಟ ಶಕ್ತಿ ಯಾವುದು? ಗುರುಗಳೇ, ಯಜಮಾನರು ಮನೆಗೆ ಬಂದಾಗ ಮನೆಯಲ್ಲಿ ಇರೋರೆಲ್ಲ ಖುಷಿನೋ ಖುಷಿ, ಖುಷಿನೋ ಖುಷಿ. ನಂದೀಶ ಅವನೇ ದಿಗ್ವಿಜಯ ಅಂತ ಹೇಗ್ ನಂಬ್ತೀಯ? ಅವನ ವೇಷದಲ್ಲಿ ಬೇರೆಯವ್ರು ಯಾರಾದ್ರೂ ಬಂದಿರ್ಬೋದಲ್ಲ? ಅಯ್ಯೋ 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 ಗುರುಗಳೇ, ನನಗೂ ಅನುಮಾನ ಇತ್ತು. ಆದ್ರೆ ಮನೆಯಲ್ಲಿರೋ ಧನಂಜಯನೇ ದಿಗ್ವಿಜಯ ಅಂತ ನನಗೂ ಅನುಮಾನ ಇತ್ತು. ಅದೇ ಯಜಮಾನರು ಮನೆಗೆ ಬಂದ ತಕ್ಷಣ 25 ವರ್ಷದಿಂದ ನೋಡಿದ್ದು ಅವ್ರ ತಮ್ಮನ್ನ, ಅವ್ರನ್ನ ಗುರ್ತಿಸ್ಬಿಟ್ಟು ಮಾತಾಡ್ಸ್ಬಿಟ್ರು. ದಿಗ್ವಿಜಯ ಇದ್ದಾಗ ಧನಂಜಯ ದಿಗ್ವಿಜಯ ಇದ್ದಾಗ ಧನಂಜಯ ಇರಲಿಲ್ಲ. ದಿಗ್ವಿಜಯ ಬಂದು ಎಷ್ಟೋ ಹೊತ್ತಿಗೆ ಧನಂಜಯ ಬಂದಿದ್ದು ಗುರುಗಳೇ. ಧನಂಜಯನೇ ದಿಗ್ವಿಜಯ ಅನ್ನೋದು ಸತ್ಯ ಅಂದಾಗ ಈಗ ಬಂದಿರೋನ್ ಯಾರು? ಅಸಂಭವ, ಅಸಾಧ್ಯ. ನೀನು ದಿಗ್ವಿಜಯ ಅನ್ನೋದು ಹಗಲಿನಲ್ಲೇ ಸತ್ಯ. ಹಾಗಾದ್ರೆ ಬಂದಿರೋನ್ ಯಾರು? ನೀನು ನೀನೇ ಅನ್ನೋ ಸತ್ಯ ನನಗೂ ಗೊತ್ತು, ನಿನಗೂ ಗೊತ್ತು. ಹಾಗಾದ್ರೆ ಯಾರು? ನನಗೂ ಅದು ಗೊತ್ತಾಗ್ತಿಲ್ಲ ಗುರುಗಳೇ. ಅವನಿಗೆ ಎಲ್ಲವೂ ಗೊತ್ತಿದೆ, ಎಲ್ಲರೂ ಗೊತ್ತಿದ್ದಾರೆ. ಅಮ್ಮನ ಪ್ರೀತಿಯಿಂದ ಮಾತಾಡಿಸ್ತಾನೆ, ನನ್ನನ್ನು ತಮ್ಮ ಅಂತ ಕರೀತಾನೆ. ನಂದೀಶ್ನ ಹತ್ರ ದೇಹದಿಂದ ಮಾತಾಡ್ತಾನೆ, ಮಕ್ಕಳ ಬಗ್ಗೆ ಅಕ್ಕರೆಯಿಂದ ವಿಚಾರಿಸ್ತಾನೆ. ಇದೆಲ್ಲ ಹೇಗೆ? ಇವನೇ ದಿಗ್ವಿಜಯ ಆಗಿರುವಾಗ ಬಂದವನ್ ಯಾರು? ಅವನು ಬಂದಿದ್ದರ ಹಿಂದಿನ ಉದ್ದೇಶ ಆದ್ರೂ ಅವನು ನಾಗಮಣಿ ಪಡೆಯಲು ಬಂದವನ ಅಥವಾ ಬೇರೆ ಯಾರಾದರೂ ಕಾರಣಕ್ಕೆ ಅವನು ಬಂದಿದ್ದಾನ? ಸಂಚು ಮಾಡಿ ಹೊಂಚ ಹಾಕ್ತಾ ಇದ್ದಾನ. ನನಗೂ ಸವಾಲ್ ಹಾಕೋಕ್ ಬಂದಿರೋನು ಯಾರು? ಗುರುಗಳೇ, ನೀವೇ ಹೀಗೆ ಮೌನಿಯಾಗ್ಬಿಟ್ರೆ ಏನರ್ಥ? ಬಂದಿರೋನು ಯಾರು? ಅವನ ಉದ್ದೇಶ ಏನು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ದಿಗ್ವಿಜಯ. ನಿನ್ನ ಅಸಲಿ ರೂಪದಲ್ಲಿ ಬಂದಿರುವವನು ಯಾರು? ದಿಗ್ವಿಜಯ ನನ್ನದವನೊಬ್ಬ ದಿಗ್ವಿಜಯ ರೂಪದಲ್ಲಿ ಬಂದಿದ್ದಾನೆ ಅಂದ್ರೆ ಯಾರು? ಉತ್ತರ ಕೊಡು ಜ್ವಾಲಮಾಲಿನಿ ತಾಯೇ, ಉತ್ತರ ಕೊಡು. ಅಯ್ಯೋ, ಯಾಕೆ ಗುರುಗಳೇ ಸುಮ್ಮನೆ ಬಿಟ್ರಿ? ಸಂತೋಷ ಪಡ್ಬೇಕಲ್ವಾ? ಮನೇಲಿದ್ದು ಧನಂಜಯನ ದಿಗ್ವಿಜಯ ಅಂತ ಅನುಮಾನ ಪಟ್ಟಿದ್ದು, ಈಗ ಅನುಮಾನ ದೂರ ಆಯ್ತಲ್ಲ. ನಿನ್ನದು ಅನುಮಾನ ಆಗಿರಲಿಲ್ಲ ನಂದೀಶ, ಸತ್ಯ ಆಗಿತ್ತು. ಆದ್ರೆ ಈಗ ಬಂದವನು ಯಾರು ಅನ್ನೋದೇ ಪ್ರಶ್ನೆ. ಯಾಕೆ ಗುರುಗಳೇ, ಯಜಮಾನರು ಬಂದಿದ್ದು ನಿಮ್ಗೆ ಯಾಕೋ ಸಂತೋಷ ಆದಂಗೆ ಕಾಣಿಸ್ತಾನೆ ಇಲ್ಲ? ನಿನಗ್ ಸಂತೋಷ ಆಗ್ತಿದ್ಯಾ? ನಾಗಮಣಿ ಅವನಿಗೆ ಸಿಗ್ಬೇಕು ಅನ್ನೋದು ನಿನ್ನ ಆಸೆನಾ? ಅವನಿಂದ ನಾಗಮಣಿನ ಪಡೆಯೋದು ನಮ್ಮ ಉದ್ದೇಶ ಆಗಿದೆ. ಆದ್ರೆ ನಿನ್ನ ಮಾತನ್ನ ಗಮನಿಸ್ತಾ ಇದ್ರೆ ನಾಗಮಣಿನ ನೀನೇ ಹೋಗಿ ಅವ್ರ ಕೈ ಕೊಡೋ ಕಾಣ್ತಿದ್ಯಲ್ಲ. ಎಂತ ಮಾತು ಹೇಳ್ಬಿಟ್ರಿ ಗುರುಗಳೇ? ನಾನು ನಾಗಮಣಿನ ಅವ್ರ ಕೈಲಿ ಕೊಟ್ಬಿಡ್ತೀನ? ಈ ಯಜಮಾನ್ರಲ್ವಾ, ಅದಕ್ಕೆ ಹಂಗಂದೆ. ನಂದೀಶ, ನಾಗಮಣಿ ಪಡ್ಕೊಳ್ಬೇಕು ಅಂದ್ರೆ ಯಾವುದೇ ಸಂಕೋಲೆಗಳನ್ನ ಇಟ್ಕೋಬೇಡ. ಈಗ ಅವನು ಬಂದಿದ್ದಾನೆ ಅಂದ್ರೆ ನಾಗಮಣಿಗೆ ಅವನು ಪ್ರಯತ್ನ ಪಡ್ತಾನೆ. ಅವನ ಎಲ್ಲ ಚಲನವಲನಗಳನ್ನ ಗಮನಿಸ್ತಾ ಇರೋ ಶತ್ರು ಸಾಲ್ದು ಅಂತ ಮತ್ತೊಬ್ಬ ಶತ್ರು ಬಂದು ಸೇರ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ
ನಾವು ನಾಗಮಣಿನ ಬಿಟ್ಕೊಡ್ಬಾರ್ದು. ಎಚ್ಚರ. ಅವನು ಇಷ್ಟು ದಿನದ ನಂತರ ಬಂದಿದ್ದಾನೆ ಅಂದ್ರೆ ಸರಿಯಾದ ತಯಾರಿ ಮಾಡ್ಕೊಂಡೇ ಬಂದಿರ್ತಾನೆ. ನಾವು ಎಚ್ಚರ ತಪ್ಪಿದ್ರೆ ನಾಗಮಣಿ ಅವನ ಕೈಗೆ ಸೇರಿ ಸಾವು ನಮ್ಮ ಪಾಲಾಗತ್ತೆ. ಧರ್ಮ ಚಕ್ರವು ತಿಳಿದಲಿದ್ಯ ಕರ್ಮಾತ್ಮನೆ ಏನು ಘೋರ ಸತ್ತವನ ಮರ ಹುಟ್ಟಿನ ಗುಟ್ಟೇನು ದೇವ. ಸಂತೋಷದ ಸಮಯವನ್ನು ಕಾಯುತ್ತಿದ್ದ ಮನಸ್ಸಿಗೆ ಕಬ್ಬಿಣದ ಸಲಾಕೆಯನ್ನಿಟ್ಟು ಬಿಟ್ಟು ಎಲ್ಲ ದೇವ. ಏನಿದು ಘೋರ ಭೋಲೆನಾಥ. ಸ್ವಾಮಿಗಳೇ, ಇದೆಲ್ಲ ಏನು? ಈ ಸಮಯದಲ್ಲಿ ಆ ದುಷ್ಟನ ರಂಗ ಪ್ರವೇಶ ಯಾಕಾಗಿದೆ? ಬಂದಿರೋದು ನಿಜವಾಗ್ಲೂ ದಿಗ್ವಿಜಯನೇನಾ ಅಥವಾ ಅವನ ವೇಷದಲ್ಲಿ ಬಂದಿರೋ ಯಾರೋ ಮಾಯಾವಿನ? ನಾವು ಅದನ್ನು ತಿಳಿಯಬೇಕೆಂದರೆ ಆ ದಿಗ್ವಿಜಯ ಸೇರಿದ ಪಾತಾಳ ಗರ್ಭದ ಜಾಗಕ್ಕೆ ನಾವು ಹೋಗಬೇಕು. ನಾವು ಹೋದರೆ ಆ ಸರ್ವೇಶ್ವರನ ಆಶೀರ್ವಾದದಿಂದ ಸರ್ವರೂ ತಿಳಿಯಲಿದೆ. ಹಾಗಾದ್ರೆ ನಡೀರಿ ಹೋಗೋಣ. ಹೇ ಕೈಲಾಸನಾಥೇಶ್ವರ, ಮರಣ ಹೊಂದಿದವನು, ಮರಣಕ್ಕೂ ಮುನ್ನ ಮಾರಣ ಹೋಮ ಮಾಡಿದವನು ಮರಳಿ ಬರಲು ಹೇಗೆ ಸಾಧ್ಯ?